ನಮಸ್ಕಾರ ದೇವ. ನಾವಿವತ್ತು 3 ಗಂಟೆಗೆ ಎದ್ದು ಶಿಸ್ತಾಗ ಜಳಕ ಮಾಡಿ ತಿಂಡಿಲೇ ರೆಡಿಯಾಗಿ ನಾವು ಹೊಂಟೇವೆ ನೋಡ್ರಿ. ಇವತ್ತು ನಮ್ಮ ಬಾಗೇವಾಡಿ ಬಸವಣ್ಣಗೆ ಬರ್ರಿ ಹೋಗೋಣ ಅಂತ. ಬರೋ ಹಾದ್ಯಾಗ ನಮ್ಮ ಮಾವ ಬಂದ, ಅವನೊಬ್ಬನ ಕರ್ಕೊಂಡು ಸೀದಾ ಬಂದೇವು ನೋಡ್ರಿ. ನಾವು ರೋಡಿಗೆ ಬರೋಕ ನಮ್ಮ ತಮ್ಮರು ಒಟ್ರು ಬಂದು ನಿಂತಿರ್ರಿ. ಅವ್ರನ್ನೆಲ್ಲ ಕರ್ಕೊಂಡು ನಾವು ಹೊಂಟೇವ್ರಿ ನಮ್ಮ ಬಸವಣ್ಣಗ. ಬರ್ರಿ ಹೋಗೋಣ ಅಂತ. ಹಾಗಾಗಿ ಹೆಂಗದ್ರಿ ದೊಡ್ಡ ಮಂದಿ ನಮಸ್ಕಾರ. ಇವತ್ತು ಹೊಂಟೆ ನೋಡ್ರಿ ಬಸವಣ್ಣಪ್ಪನ ಗುಡಿಗೆ. ನೋಡ್ರಿ ಹಂಗೆ ಹಬ್ಬಕ್ಕೆ ಜುಬ್ಬಕ್ಕೆ ಅನ್ಕೋತ ನಾವು ಬಂದೆ ನೋಡ್ರಿ ನಾಗೂರಿಗೆ ಬಂದು ಒಂದಿಬ್ರು ದೋಸ್ತರು ಬರೋರಿದ್ರು. ಅವ್ರನ್ನೆಲ್ಲ ಕರ್ಕೊಂಡು ನಾವು ಹೊಂಟೇವ್ರಿ ಸೀದಾ ಬಾಗೇವಾಡಿಗೆ. ಬರ್ರಿ ಹೋಗೋಣ ಅಂತ. ಹಂಗೆ ಬರೋ ಹೊತ್ನ್ಯಾಗ ಹದ್ಯಾಗ ಒಬ್ಬ ಬಸವಣ್ಣಿದ್ದಾರೆ. ಅವ್ನು ಭೇಟಿಯಾಗಿ ಅವನ ದರ್ಶನ ತೊಗೊಂಡು ಶಿಸ್ತ ಉದಿನ ಕಡೆ ಹಚ್ಚಿ ಬೆಳಗ್ಗೆ ನಾವು ಹೊಂಟೇವ್ರಿ ಸೀದಾ ಬಾಗೇವಾಡಿಗೆ. ಬರ್ರಿ ಹೋಗೋಣ ಅಂತ. ಅಂತೂ ಇಂತೂ ಬಂದೇ ಬಿಟ್ಟೆ ನೋಡ್ರಿ ಬಾಗೇವಾಡಿಗೆ. ಸೀದಾ ಹೋಗೋಣ ಬರ್ರಿ ಗುಡಿಗೆ. ಅಂತೂ ಬಂದೆ ನೋಡ್ರಿ ನಮ್ಮ ಬಾಗೇವಾಡಿ ಬಸವಣ್ಣಪ್ಪನ ಗುಡಿ. ನೋಡ್ರಿ ಹೇಗಿದೆ ನಮ್ಮ ಬಸವಣ್ಣನ ಗುಡಿ. ಬರ್ರಿ ಸೀದಾ ಒಳಗೆ ಹೋಗಿ ನಮ್ಮ ಬಸವಣ್ಣನ ಆಶೀರ್ವಾದ ಪಡ್ಕೊಳ್ಳೋಣಂತ. ಹೆಂಗೈತೆ ನೋಡ್ರಿಪ್ಪ ನಮ್ಮ ಬಾಗೇವಾಡಿ ಬಸವಣ್ಣಪ್ಪನ ಗುಡಿ. ಹೆಂಗ ಬೆಂಕಿ. ಅಂತೂ ಇಂತೂ ಗುಡಿ ಒಳಗೆ ಎಂಟ್ರಿ ಕೊಟ್ಟೆ ನೋಡ್ರಿ ನಮ್ಮ ಬಸವಣ್ಣಪ್ಪ ಹೆಂಗದನಂತ. ಅಂತೂ ಇಂತೂ ನಮ್ಮ ಬಸವಣ್ಣಪ್ಪನ ದರ್ಶನ ಆಯ್ತು ನೋಡ್ರಿಪ್ಪ. ಶಿಸ್ತು ಬಸವಣ್ಣಪ್ಪನ ದರ್ಶನ ಮಾಡಿ ಬಂದು ನಾವು ಶಿಸ್ತು ಬಸವಣ್ಣ ಜಾಗದಾಗ ಕುಂತೀವಿ ನೋಡ್ರಿ. ಸಂಪ